ಆಧುನಿಕತೆ ಮುಂದುವರಿದಂತೆ ಮನುಷ್ಯ ಬುದ್ಧಿವಂತನಾಗುತ್ತಾ ಹೋದಂತೆ ಅವನಲ್ಲಿ ಒಂದು ಜಿಜ್ಞಾಸೆ ಹುಟ್ಟಿಕೊಂಡಿತು. ದೇವರು ಇದ್ದನೋ ಅಥವಾ ಇಲ್ಲವೋ ಎಂದು. ಈ ಜಗತ್ತಿನಲ್ಲಿ ನಡೆಯುವ ಕೆಲವು ವಿಷಯಗಳು ಅವನನ್ನು ದೇವರನ್ನು ನಂಬುವಾಗೆ ಮಾಡಿದರೆ, ಕೆಲವರು ದೇವರು ಇಲ್ಲವೇ ಇಲ್ಲ ಎಂದು ವಾದ ಮಾಡುತ್ತಿದ್ದರು. ಒಂದು ಅಲೌಕಿಕ ಶಕ್ತಿಯನ್ನು ನಂಬುವವನನ್ನು ಆಸ್ತಿಕ ಎಂದು ಕರೆದರೆ, ಯಾವ ಶಕ್ತಿ ಇಲ್ಲ ಎಂದು ವಾದ ಮಾಡೋನನ್ನು ನಾಸ್ತಿಕ ಎಂದು ಕರೆಯುತ್ತಾರೆ. ಅಂದರೆ ಆತ ದೇವರು ದೈವ ಯಾವುದನ್ನು ನಂಬುವವನು ಅಲ್ಲ. ಆದರೆ ಈ ಪ್ರಪಂಚದಲ್ಲಿ ಯಾವುದೋ ಒಂದು ಅಗೋಚರ ಶಕ್ತಿ ಈ ಭೂಮಿಯನ್ನು, ಜೀವ ಜಂತುಗಳನ್ನು ನಿಯಂತ್ರಿಸುತ್ತಿದೆ ಎಂಬುದು ಆಗಾಗ ವ್ಯಕ್ತವಾಗುತ್ತಲೇ ಇದೆ. ಅದಕ್ಕೆ ಸರಿ ಹೊಂದುವಂಥ ಪವಾಡಗಳು ನಡೆಯುತ್ತಲೇ ಇರುತ್ತವೆ. ಅದೇ ರೀತಿಯ ಪವಾಡವೊಂದು ಇಲ್ಲಿ ನಡೆದಿದೆ. ಹುಟ್ಟುವಾಗಲೇ ಮಾತು ಬರದಿದ್ದ ಹುಡುಗನೊಬ್ಬ ಮಾತನಾಡಲು ಪ್ರಾರಂಭ ಮಾಡಿದ್ದಾನೆ. ಅದಕ್ಕೆ ಎಲ್ಲರೂ ಹೇಳುವ ಕಾರಣ ಶಬರಿಮಲೆಯಲ್ಲಿ ನೆಲೆ ನಿಂತಿರುವ ಅಯ್ಯಪ್ಪ ಸ್ವಾಮಿಯ ಮಹಿಮೆ ಎಂದು. ಶಬರಿಮಲೆಯ 18 ಮೆಟ್ಟಲುಗಳ ಮೇಲಿನ ಸನ್ನಿಧಾನದಲ್ಲಿ ನೆಲೆಸಿರುವ ಕಲಿಯುಗದ ದೇವರು ಅಯ್ಯಪ್ಪ ಸ್ವಾಮಿಯನ್ನು ಭಕ್ತಿಯಿಂದ ನಂಬಿ ಇಷ್ಟಾರ್ಥ ಸಿದ್ಧಿಸಿಕೊಂಡ ನೂರಾರು ಕಥೆಗಳು ಕೇಳಿದ್ದೇವೆ, ಈಗಲೂ ಕೇಳುತ್ತಿರುತ್ತೇವೆ. ಅಂಥ ಪವಾಡದ ಘಟನೆಯು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದಿದೆ. ಪುತ್ತೂರು ನಗರದ ಸೂತ್ರಬೆಟ್ಟು ನಿವಾಸಿ 17 ವರ್ಷ ಪ್ರಾಯದ ಪ್ರಸನ್ನ ಎಂಬ ಯುವಕನ ಬದುಕಿನಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಪ್ರಸನ್ನ ಹುಟ್ಟಿದ ನಂತರ ಬೆಳೆಯುತ್ತಾ ಹೋದಾಗೆ ಮಾತನಾಡುತ್ತಿರಲಿಲ್ಲ. ಅವನನ್ನು ವೈದ್ಯರಿಗೆ ತೋರಿಸಿದ ಸಮಯದಲ್ಲಿ ಅವನ ತಪಾಸಣೆಯನ್ನು ಮಾಡಿದ ವೈದ್ಯರಿಗೆ ಆ ಯುವಕನ ಕಿವಿಯಲ್ಲಿ ಸಮಸ್ಯೆ ಇರುವುದು ತಿಳಿಯಿತು. ಅವನಿಗೆ ಕಿವಿ ಕೇಳದಿರುವ ಹಾಗೂ ಮಾತನಾಡಲು ಬಾರದ ಸಮಸ್ಯೆ ಬಿಟ್ಟರೆ ಬೇರೇನು ಸಮಸ್ಯೆ ಇರಲಿಲ್ಲ. ತುಂಬ ಚಟುವಟಿಕೆಯಿಂದ ಇದ್ದ. ITIಯನ್ನು ಕೂಡ ಮುಗಿಸಿ ಉದ್ಯೋಗ ಸೇರುವ ನಿರೀಕ್ಷೆಯಲ್ಲಿ ಇದ್ದ. ಈ ಯುವಕನ ಅಪ್ಪ ಅಮ್ಮನಿಗೆ ಅಯ್ಯಪ್ಪ ಸ್ವಾಮಿಯ ಮೇಲೆ ತುಂಬ ಭಕ್ತಿ. ಹಾಗಾಗಿ ಅವರು ತಮ್ಮ ಮನೆಯ ಸಮೀಪ ಇರುವ ಸಾಮೆತರ್ಕ ಎಂಬಲ್ಲಿ ಕರುಣಾಮಯಿ ಅಯ್ಯಪ್ಪ ಭಕ್ತ ವೃಂದ ಎಂಬ ಹೆಸರಿನಲ್ಲಿ ಒಂದು ಅಯ್ಯಪ್ಪ ಸ್ವಾಮಿಗಳ ಶಿಬಿರವಿತ್ತು. ಆ ಶಿಬಿರದ ಅಯ್ಯಪ್ಪ ಸ್ವಾಮಿಗಳ ಮುಖಾಂತರ ಪ್ರತಿ ವರ್ಷ ತುಪ್ಪದ ಸೇವೆಯನ್ನು ನೆರವೇರಿಸುತ್ತಿದ್ದರು ಪ್ರಸನ್ನನ ತಂದೆ ತಾಯಿಗಳು. ಪ್ರಸನ್ನನು ಸಣ್ಣ ಪ್ರಾಯದಲ್ಲಿ ಶಿಬಿರದಲ್ಲಿ ತನ್ನಿಂದಾದ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದನು. ಅವನಿಗೂ ತಂದೆ ತಾಯಿಯ ತರ ತುಂಬ ಅಯ್ಯಪ್ಪ ಸ್ವಾಮಿಯ ಮೇಲೆ ಭಕ್ತಿ. ಪ್ರಸನ್ನ ಅಯ್ಯಪ್ಪ ಸ್ವಾಮಿಯ ಮೇಲಿರುವ ಭಕ್ತಿಯಿಂದ ಕಳೆದ ವರ್ಷ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಯಾಗಿ ಶಬರಿಮಲೆಗೆ ಹೋಗಿ ಬಂದಿದ್ದನು. ಶಿಬಿರದಲ್ಲಿರುವ ಬೇರೆ ಶಿಬಿರಾರ್ಥಿಗಳು ಅಯ್ಯಪ್ಪ ಸ್ವಾಮಿಯ ಹೆಸರನ್ನು ಜಪ ಮಾಡುತ್ತಿರುವಾಗ ಇವನು ಮೌನವಾಗಿ ನಿಂತಿರುತ್ತಿದ್ದ. ಆದರೆ ಪವಾಡ ಎಂಬಂತೆ ಕಳೆದ ಬಾರಿ ಅವ ಅಯ್ಯಪ್ಪ ಮಾಲೆ ಧರಿಸಿ ಶಬರಿಮಲೆ ಹೋದ ನಂತರ ಅವನಲ್ಲಿ ಸಾಕಷ್ಟು ಬದಲಾವಣೆಗಳು ಆದವು. ಆತ 48 ದಿನಗಳ ಕಾಲ ಅಯ್ಯಪ್ಪ ಮಾಲಾಧಾರಿಯಾಗಿ 48 ಕಿಲೋಮೀಟರ್ ಪಾದಯಾತ್ರೆ ಮಾಡಿದನು. ಅಲ್ಲಿಗೆ ಹೋಗಿ ಬಂದ ನಂತರ ಅಲ್ಪ ಸ್ವಲ್ಪ ಕಿವಿ ಕೇಳಿಸತೊಡಗಿತು. ಅಲ್ಲಿ ಹೋದ ನಂತರ ಅವನಲ್ಲಿ ಸಾಕಷ್ಟು ಬದಲಾವಣೆಗಳು ಆದವು. ಈ ಬಾರಿಯೂ ಪುನಃ ಮಾಲೆ ಧರಿಸಿದ ಮೇಲೆ ಒಂದು ಆಶ್ಚರ್ಯ ನಡೆಯಿತು. ಮಾತು ಬಾರದಿದ್ದ ಪ್ರಸನ್ನನು ಉಳಿದ ಶಿಬಿರಾರ್ಥಿಗಳ ಜೊತೆ 7-8 ಅಯ್ಯಪ್ಪ ಸ್ವಾಮಿಯ ಶರಣು ಕರೆಯಲು ಪ್ರಾರಂಭಿಸಿದನು. ಈ ವಿಷಯ ಈಗ ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡುತ್ತಿದೆ. ಅಯ್ಯಪ್ಪ ಸ್ವಾಮಿಯ ಮೇಲೆ ಇರುವ ಆತನ ಭಕ್ತಿಗೆ ಅಯ್ಯಪ್ಪನೇ ಮೆಚ್ಚಿ ಮಾತು ಬರೆಸಿದ್ದಾನೆ ಎಂದು ಎಲ್ಲರೂ ಮಾತನಾಡುತ್ತಿದ್ದಾರೆ. ಭಕ್ತಿಯಿಂದ ಮನಪೂರ್ವಕವಾಗಿ ತನ್ನನ್ನು ನಂಬಿದವರನ್ನು ಎಂದು ಕೈ ಬಿಡಲ್ಲ ಎಂದು ಅಯ್ಯಪ್ಪ ಸ್ವಾಮಿ ತೋರಿಸಿಕೊಟ್ಟಿದ್ದಾರೆ. 2ನೇ ಬಾರಿಗೆ ಮಾಲೆ ಧರಿಸಿದ ನಂತರ ಪ್ರಸನ್ನನು ಮಾತನಾಡಲು ಅಲ್ಪ ಸ್ವಲ್ಪ ಪ್ರಯತ್ನ ಪಡುತ್ತಿದ್ದಾನೆ. ಇದು ಅಯ್ಯಪ್ಪ ಸ್ವಾಮಿಯ ಕೃಪೆ ಎಂದು ಆತನಿಗೆ ಮಾಲೆ ಹಾಕಿದ ಶಿಬಿರದ ಗುರುಸ್ವಾಮಿ ಹಾಗೂ ಅವನ ತಂದೆ ತಾಯಿಯವರು ಹೇಳುತ್ತಿದ್ದಾರೆ. ಅಯ್ಯಪ್ಪ ಸ್ವಾಮಿಯ ಕೃಪೆಯಿಂದ ಅವ ಇನ್ನೂ ಎಲ್ಲರಂತಾಗಲಿ ಎಂದು ನಾವೆಲ್ಲರೂ ಆಶಿಸೋಣ.